ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಆದರ್ಶ ಹಾಸ್ಪಿಟಲ್, a super speciality orthopedic center. ಕಲಬುರಗಿಯ ಜನರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಚಿಕಿತ್ಸಾ ಅನುಕೂಲತೆಗಳನ್ನು ಒದಗಿಸುವ ಸದುದ್ದೇಶದಿಂದ MS ಆರ್ಥೋ ಪದವಿ ಪಡೆದು ಲಂಡನ್ನಿಂದ UK, ಮುಂಬೈ, ಪುಣೆ ಮತ್ತು ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿರುವ ಮೂಳೆಗಳ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವ ಡಾಕ್ಟರ್ ಅಲೋಕ್ ಸಿ ಪಾಟೀಲ್ ರೇವೂರ್ ರವರು ಕಲಬುರಗಿ ಮಹಾನಗರದಲ್ಲಿ ಪ್ರಾರಂಭಿಸಿದ್ದಾರೆ ಆದರ್ಶ ಹಾಸ್ಪಿಟಲ್. ಮೊಳಕಾಲು ಹಾಗೂ ಸೊಂಟದ ಕೀಲುಗಳ ಬದಲಾವಣೆಯ ಶಸ್ತ್ರಚಿಕಿತ್ಸೆ ಈಗ ಕಲಬುರಗಿಯಲ್ಲಿ. ನಮ್ಮ ಆಸ್ಪತ್ರೆಯಲ್ಲಿ ತಲೆಯಿಂದ ಕಾಲು ಬೆರಳುಗಳವರೆಗೆ ಮೂಳೆಗಳ ಚಿಕಿತ್ಸೆ ಲಭ್ಯ. ಅಲ್ಲದೆ ಲೂಮಿನಾರ್ ಫ್ಲೋ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ಸಹಿತ ಸುಸಜ್ಜಿತವಾದ ICU, ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್, ಹವಾನಿಯಂತ್ರಿತ ವಿಶೇಷ ಕೋಣೆಗಳು ಮತ್ತು ಜನರಲ್ ವಾರ್ಡ್, ಡಿಜಿಟಲ್ ಎಕ್ಸ್ರೇ, ಔಷಧ ಅಂಗಡಿ, ಲ್ಯಾಬೊರೇಟರಿ ಮತ್ತು 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸಾ ವಿಭಾಗಗಳು ಲಭ್ಯ. ಇದರೊಂದಿಗೆ ಪ್ರತಿ ತಿಂಗಳ 3ನೇ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಉಚಿತ ಅಸ್ಥಿ ಸಾಂದ್ರತಾ ಅಂದರೆ ಮೂಳೆ ಮಾಪಕ ತಪಾಸಣಾ ಶಿಬಿರವೂ ಕೂಡ ಇರುತ್ತದೆ. ಈಗ ಮೂಳೆಗಳ ಸಮಸ್ಯೆಗಳಿಂದ ಮುಕ್ತರಾಗಿ ನಿಮ್ಮ ಜೀವನಕ್ಕೆ ಚಲನೆಯನ್ನು ಹಿಂದಿರುಗಿಸಿ. ನಮ್ಮ ವಿಳಾಸ ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ. ನಮ್ಮ ಕಲಬುರಗಿಯಲ್ಲಿದೆ ನಿಮ್ಮ ವಿಜನ್. ಈ ಬಾರಿ ಮೆಡಿಕಲ್ ಸೀಟ್ ಮಿಸ್ ಆಗಿದೆಯಾ? ಚಿಂತಿಸಬೇಡಿ. ಕರ್ನಾಟಕದ ನಂಬರ್ 1 ಮೆಡಿಕಲ್ ಎಂಟ್ರೆನ್ಸ್ ಕೋಚಿಂಗ್ ಸಂಸ್ಥೆಯಲ್ಲಿ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಪಡೆಯಿರಿ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿ. ಈ ಬಾರಿ 950ರಲ್ಲಿ 650ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮೆಡಿಕಲ್ ಪ್ರವೇಶ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಸುನಿಲ್ ಎಸ್ ಪಾಟೀಲ್ ಅವರು 297ನೇ ಆಲ್ ಇಂಡಿಯಾ ರ್ಯಾಂಕ್ ಪಡೆದಿದ್ದಾರೆ. ಕಳೆದ ಹಲವು ವರ್ಷಗಳಿಂದ 2500ಕ್ಕೂ ಅಧಿಕ ವಿಷನ್ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟುಗಳನ್ನ ಪಡೆದುಕೊಂಡಿದ್ದಾರೆ. 2019 ಬ್ಯಾಚ್ ನ ಪ್ರವೇಶಗಳು ಈಗಾಗಲೇ ಪ್ರಾರಂಭಗೊಂಡಿವೆ. ಪ್ರವೇಶ ಪಡೆಯಲು ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಸೆಲ್ ನಂಬರ್ 7625040744 ಮತ್ತು 7625010101. ಗಮನಿಸಿ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ www.neet.visionedu.in ಗೆ ಲಾಗ್ ಆನ್ ಆಗಿ.
ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಯೂರಾಲಜಿಯಲ್ಲಿ MCH ಪದವಿ ಪಡೆದಿರುವ ಡಾಕ್ಟರ್ ಅನೂಪ್ ಎಸ್ ದೇಸಾಯಿ ಅವರು ಕಳೆದ 8 ವರ್ಷಗಳಿಂದ ಯೂರಾಲಜಿ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ದೇಹವನ್ನು ಕತ್ತರಿಸದೆ ಅತ್ಯಾಧುನಿಕ ತಂತ್ರಜ್ಞಾನದ ಲೇಸರ್ ಮೂಲಕ ಮೂತ್ರಪಿಂಡ ಹಾಗೂ ಮೂತ್ರಕೋಶದ ಹರಳುಗಳ ನಿವಾರಣೆಯ ಟ್ರೀಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಅಪೆಂಡಿಕ್ಸ್, ಹರ್ನಿಯ, ಪಿತ್ತಕೋಶದ ಹರಳು, ಕರುಳಿನ ಗಂಟು ಹಾಗೂ ಕರುಳಿನ ತೂತಿನ ಸಮಸ್ಯೆಗೂ ನಮ್ಮಲ್ಲಿ ಚಿಕಿತ್ಸೆ ಲಭ್ಯ. ನಮ್ಮಲ್ಲಿ ಲಭ್ಯ ಇರುವ ಸೌಲಭ್ಯಗಳು: ಮೂತ್ರ ವಿಸರ್ಜನೆಯಲ್ಲಿ ಯಾವುದೇ ರೀತಿಯ ತೊಂದರೆ ಅಂದರೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದು, ಹಗಲು ಅಥವಾ ರಾತ್ರಿಯಲ್ಲಿ ಮೂತ್ರ ವಿಸರ್ಜಿಸುವುದು, ಅವಸರವಾಗಿ ಮೂತ್ರ ವಿಸರ್ಜನೆ ಮಾಡುವುದು, ಮೂತ್ರ ವಿಸರ್ಜನೆ ಮಾಡುವಾಗ ನೋವು ಕಾಣಿಸಿಕೊಳ್ಳುವುದು, ಮೂತ್ರ ವಿಸರ್ಜನೆಗೆ ಕಷ್ಟಪಡುವುದು, ತೆಳು ಝರಿಯಾಗಿ ಮೂತ್ರ ಹರಿಯುವುದು, ಮೂತ್ರದಲ್ಲಿ ರಕ್ತಸ್ರಾವವಾಗುವುದು ಸೇರಿದಂತೆ ಮೂತ್ರಪಿಂಡ, ಪ್ರೋಸ್ಟ್ರೇಟ್, ಮೂತ್ರಚೀಲ ಇತ್ಯಾದಿಗಳಿಗೆ ಸಂಬಂಧಿಸಿದ ಗೆಡ್ಡೆಗಳು ಹಾಗೂ ಮೂತ್ರಪಿಂಡ ಕಲ್ಲುಗಳ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇದರೊಂದಿಗೆ ಪುರುಷರ ಅಫಲವತ್ತತೆ ಮತ್ತು ಲೈಂಗಿಕ ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿ ಪರಿಹಾರ ನೀಡಲಾಗುವುದು. ಹೊರ ರೋಗಿಗಳ ತಪಾಸಣೆಯ ಸಮಯ ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ನಮ್ಮ ವಿಳಾಸ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 260 744, ಸೆಲ್ ನಂಬರ್ 9071127370 ಮತ್ತು 9241380486. ಶಿವಾಜಿನಗರ ಎ ವಲಯದಲ್ಲಿ ಪೋಷಣ್ ಮಾಸ ಕಾರ್ಯಕ್ರಮದ ಅಡಿ ಅಂಬಾಭವಾನಿ ದೇವಸ್ಥಾನದಲ್ಲಿ ಗರ್ಭಿಣಿ ತಾಯಂದಿರಿಗೆ ಪೌಷ್ಟಿಕ ಆಹಾರ ಬುತ್ತಿ ಜಾತ್ರೆ. 2019-20 ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕಲಬುರಗಿ ದಕ್ಷಿಣ ವಲಯದ ತಾಲೂಕಾ ಮಟ್ಟದ ಕ್ರೀಡಾಕೂಟ ನೂತನ ವಿದ್ಯಾಲಯ ಸಂಸ್ಥೆಯ ಕ್ರೀಡಾ ಅಧ್ಯಕ್ಷರಾದ ಪ್ರಶಾಂತ್ ಕಮಲಾಪುರ್ಕರ್ ಅವರಿಂದ ಉದ್ಘಾಟನೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ. ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರಕಲಾ ಸಂಸ್ಥೆಯಿಂದ ಆಯೋಜನೆ. ಸೈಬರ್ ಅಪರಾಧ ಮತ್ತು ಮಹಿಳೆಯರ ಸುರಕ್ಷತೆ ಕುರಿತು ಉಪನ್ಯಾಸ ಕಾರ್ಯಕ್ರಮ. ದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದಲ್ಲಿ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜನೆ. ಶಿಕ್ಷಕರ ದಿನಾಚರಣೆ ನಿಮಿತ್ತ ಸುದ್ದಿ ಸಮಯದ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮ. ಹಿರಿಯ ಅನುಭವಿ ಶಿಕ್ಷಕರಿಗೆ ಗೌರವಿಸುವ ಅಪರೂಪದ ಕಾರ್ಯಕ್ರಮದ ಆಯೋಜನೆ. ಗೋದುತಾಯಿ ದೊಡ್ಡಪ್ಪ ಕಲಾ ಮತ್ತು ವಾಣಿಜ್ಯ ಪದವಿ ಮಹಿಳಾ ಮಹಾವಿದ್ಯಾಲಯ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಕ್ಯಾನ್ಸರ್ ಹಾಗೂ ಸಮುದಾಯ ಶಿಕ್ಷಣದ ಕುರಿತು ಉಪನ್ಯಾಸ ಕಾರ್ಯಕ್ರಮ. ಯುವ ಭಾರತ ತರುಣ ಸಂಘದ ವತಿಯಿಂದ 20ನೇ ವರ್ಷದ ಗಣೇಶ ಉತ್ಸವ ಆಚರಣೆ. ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ವಿಶೇಷ ಕ್ರೀಡಾ ಚಟುವಟಿಕೆಗಳ ಆಯೋಜನೆ. ಡಬ್ರಾಬಾದ್ ಕೃಷ್ಣ ಕಾಲೋನಿಯ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲು ಆಗ್ರಹ. ಮೂಲ ಸೌಕರ್ಯಕ್ಕಾಗಿ ಒತ್ತಾಯಿಸಿ ವೀರ ಕನ್ನಡಿಗರ ಸೇನೆಯ ವತಿಯಿಂದ ಪ್ರತಿಭಟನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂ ಬೋಗ್ಲೆ. ಶಿವಾಜಿನಗರ ಎ ವಲಯದ ಅಂಬಾಭವಾನಿ ದೇವಸ್ಥಾನದಲ್ಲಿ ಪೋಷಣ್ ಮಾಸ ಕಾರ್ಯಕ್ರಮದ ಅಡಿಯಲ್ಲಿ ಗರ್ಭಿಣಿ ತಾಯಂದಿರಿಗೆ ಪೌಷ್ಟಿಕ ಆಹಾರ ಬುತ್ತಿ ಜಾತ್ರೆಯನ್ನು ಆಯೋಜಿಸಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಕಲಬುರಗಿ ನಗರ, ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶಿವಾಜಿನಗರ ವಲಯದಲ್ಲಿ ಪೋಷಣ್ ಮಾಸ ಕಾರ್ಯಕ್ರಮದ ಅಡಿಯಲ್ಲಿ ಗರ್ಭಿಣಿ ತಾಯಂದಿರಿಗೆ ಪೌಷ್ಟಿಕ ಆಹಾರ ಬುತ್ತಿ ಜಾತ್ರೆಯನ್ನ ಶಿವಾಜಿನಗರದ ಅಂಬಾಭವಾನಿ ದೇವಸ್ಥಾನದಲ್ಲಿ ಇಂದು ಜರುಗಿತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಪಿ ರಾಜ, ಮುಖ್ಯ ಅತಿಥಿಗಳಾಗಿ ಗೋದುತಾಯಿ ದೊಡ್ಡಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್, ಸಾಂಸ್ಕೃತಿಕ ಸಂಘಟಕರಾದ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ, ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಸದಸ್ಯರಾದ ಪುತಳಿ ಬೇಗಂ, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಅಂಬಾಭವಾನಿ ದೇವಸ್ಥಾನ ಶಿವಾಜಿನಗರದ ಕಾರ್ಯದರ್ಶಿಗಳಾದ ಪ್ರಭಾಕರ್ ಜಮಾದಾರ್ ಆಗಮಿಸಿದರು. ಅಧ್ಯಕ್ಷತೆಯನ್ನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ತಿಪ್ಪಣ್ಣ ಸಿರಸಗಿ
ಮುಖ್ಯವಾಗಿ ವಹಿಸಿದ್ದರು. ಕಲಬುರಗಿ ಜಿಲ್ಲಾ ತರಬೇತಿ ಕೇಂದ್ರ ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ ಜಯಮ್ಮ ಎಸ್ ಗಂಜಲ್ಖೇಡ್ ಅವರು ವಿಶೇಷ ಉಪನ್ಯಾಸವನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಿವಾಜಿನಗರದ ಮೇಲ್ವಿಚಾರಕಿ ಅಶ್ವಿನಿ ಭದ್ರಶೆಟ್ಟಿ, ಶಿವಲೀಲಾ ಡೆಂಗಿ, ಅಶ್ವಿನಿ ಭದ್ರಶೆಟ್ಟಿ, ಶೋಭಾ ಸೇರಿದಂತೆ ಶಿವಾಜಿನಗರ ವಲಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಉಪಸ್ಥಿತರಿದ್ದರು. ಪೌಷ್ಟಿಕಾಹಾರದ ಬಗ್ಗೆ ಗರ್ಭಿಣಿ ತಾಯಂದರಿಗೆ ಹೇಳ್ಬೇಕಂತ ಹೇಳಿದಾಗ ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ಅದು ಒಂದು ನನಗೆ ಸದಾವಕಾಶ ಅಂತ ಅನ್ಕೊಂಡ್ಬಿಟ್ಟು ಆಯ್ತಮ್ಮ ನಾನು ಬರ್ತೀನಿ, ಫ್ರೀ ಇದ್ದೀನಿ ಅವತ್ತಂತ ಹೇಳಿ ಅವ್ರ ಮಾತಿಗೆ ನಾನು ನಿಜವಾಗ್ಲೂ ಒಪ್ಕೊಂಡು ಅದರ ಪ್ರಕಾರ ನಿಮಗೆಲ್ಲನೂ ಉಪನ್ಯಾಸ ನೀಡಲಿಕ್ಕೆ ಬಂದಿದ್ದೇನೆ. ಸೊ ಇವತ್ತು ನಿಮಗೆ ಈ ಒಂದು ವಿಷಯ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಂದರೆ, ಈಗ ನಮ್ಮ ಪ್ರಾಂಶುಪಾಲರಾದಂಥ ನೀಲಂಬಿಕಾ ಮೇಡಮ್ ಅವರು ಹೇಳಿದರು. ಸೊ ಮೊದಲಿನ ಕಾಲದಲ್ಲಿ ಯಾವ ಥರ ಇತ್ತು, ಈ ಥರ ಬುತ್ತಿಗಳನ್ನು ಸಹ ಕೊಡ್ತಾ ಇದ್ರು. ಅದನ್ನೇ ಎಲ್ಲನೂ ತಿನ್ಕೊಂಡ್ಬಿಟ್ಟು ತಾಯಂದಿರು ಒಂದು ಸದೃಢವಾದ ಮಗುವಿಗೆ ಜನ್ಮ ಕೊಡ್ತಿದ್ರು, ಅದು ಮೊದಲಿನ ಕಾಲದಲ್ಲಿ. ಆದರೆ ಈಗೂ ಅವ್ರ ತಾಯಿಯಾದವರು 12 ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಎಲ್ಲರೂ ನಾವು ದೈಹಿಕವಾಗಿ ಸದೃಢವಾಗಿದ್ದೇವೆ, ಮಾನಸಿಕವಾಗಿ ಸದೃಢವಾಗಿದ್ದು ನಿಜವಾಗ್ಲೂ ಪ್ರಶಂಸನೀಯ. ಏನಿದ್ರು ದೇಸಿ ಊಟ, ದೇಸಿದ ಹಣ್ಣು, ದೇಸಿ ಫ್ರೂಟ್ಸ್ ತಿನ್ನಿಸ್ರಿ. ಅವು ಸಸ್ತಾ ಸಿಗ್ತಾವ ದೇಶದಿಂದ. ಅವೆಲ್ಲ ಚಿಪ್ಸು, ಪಾಪ್ಲೆಟ್ಸು, ಕುರ್ಕುರಿ, ಅವೆಲ್ಲ ಕುರ್ಕುರಿ ಇವತ್ತು ಆಳತ್ತದ ಕೂಡ ಕುರ್ಕುರಿ ತಿನ್ನೋದು. ಇಲ್ಲಾಂದ್ರೆ ಊಟ ಮಾಡಲಾಗದ ದೇಶದ ಮೊಬೈಲ್ ಅದೊಂದು ಫ್ಯಾಷನ್ ಆಗ್ಯದ. ದಯಮಾಡಿ ಹೆಣ್ಮಕ್ಳಿಗೆ ಹೇಳ್ತೀನಿ, ಆ ಹುಡುಗ ತಿನ್ನಲಾಗದ ಕೂಡ ಮೊಬೈಲ್ ಇರ್ತಾರ, ಆ ಮೊಬೈಲ್ ಹಾಡ ಹಾಡ್ಬೇಕಂದ್ರೆ ತಿಂತದ ಹುಡುಗರು. ಅದಕ್ಕೆ ಅದ್ರಲ್ಲಿ ಏನಾಗ್ತದ, ರೇಸ್ ಕಣ್ಣು ಕಿವಿ ಎಲ್ಲ ಹೋಗ್ತಿರ್ತದ. ಅದಕ್ಕೆ ದಯಮಾಡಿ ಎಲ್ಲ ತಾಯಂದ್ರಲ್ಲಿ ನಮ್ಮ ಇವತ್ತೆಲ್ಲ ಫ್ಯಾಷನ್ ಆದಂಗೆ ಅದ. ಹುಡುಗ ಊಟ ಮಾಡಲಾಗ ಕೂಡ ಮೊಬೈಲ್ ಹಚ್ಚೋದು, ಆ ಮೊಬೈಲ್ ನೋಡ್ತಿರ್ತದೆ, ಇವ್ರು ಬಾಯ್ ತುರ್ತಿರ್ತಾರೆ. ಸೊ ದಯಮಾಡಿ ಎಲ್ಲ ಮಕ್ಕಳಿಗೆ ಇದೇ ಹ್ಯಾಬಿಟ್ ಆಗಿ ಮುಂದೆ ಮಕ್ಕಳು ಆ ಮೊಬೈಲ್ ಇಲ್ಲಂದ್ರೆ ತಿನ್ನಲ್ಲೇ ರೀ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ತ್ರಾಸ ಆದ್ರೆ ಆಗಲಕ್ಕ ಸ್ವಲ್ಪ ಆದಷ್ಟು ಹುಡುಗರಿಗೆ ಅವ್ರಿಗೆ ಒಳ್ಳೆ ನಮ್ಮ ದೇಸಿ ಊಟ ಸುಳು ತಿರ್ಸೋದು ಮಾಡ್ಕೊಂಡ್ರೆ ಒಳ್ಳೆ ಹುಡುಗರು ಬೆಳಿತಾವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಿಪ್ಪಣ್ಣ ಶಿರಸಗಿ, ಶಿಶುಅಭಿವೃದ್ಧಿ ಯೋಜನಾಧಿಕಾರಿ, ಕಲಬುರಗಿ ನಗರ. ಇವತ್ತು ಬೆಳಗ್ಗೆ ನಮಗೆ 11 ಗಂಟೆ ಸುಮಾರಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಾಕ್ಟರ್ ಪಿ ರಾಜಾ ಸರ್ ಅವರು, ನಾವು ಇವತ್ತು ಅಂಗನವಾಡಿ ನೋಡ್ಲಿಕ್ಕೆ ಹೋಗಬೇಕಾಗಿದೆ, ತಾವು ಬನ್ನಿ ಅಂತಂದು ನಾನು ನೇರವಾಗಿ ಅವ್ರ ಮನೆಗೆ ಹೋಗಿ ಈ ಥರ ಅಂಗನವಾಡಿ ಕಾರ್ಯಕರ್ತರು ಒಂದು ಕಡೆಯಾಗಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮತ್ತು ಮಕ್ಕಳ ಆರೋಗ್ಯ ಕಾಪಾಡೋದ್ರ ಜೊತೆಗೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಅವರು ಒಗ್ಗೂಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ ತಾವು ಬರಬೇಕು ಅಂದೆ. ಸರ್ ಒಂದೇ ಸರಳ ಮನಸ್ಸಿನಿಂದ ಬಂದು ಬಸವೇಶ್ವರ ನಗರದಲ್ಲಿ ಮತ್ತು ಶಿವಾಜಿನಗರದಲ್ಲಿ ಒಂದೇ ದಿನದಲ್ಲಿ ಏಕಕಾಲದಲ್ಲಿ ಸುಮಾರು 100ಕ್ಕೂ ಹೆಚ್ಚಿನ ಗರ್ಭಿಣಿ ಬಾಣಂತಿಯರನ್ನ ವಿಷಯನ ತಲುಪಿಸುವಲ್ಲಿ ಯಶಸ್ವಿ ಮಾಡಿದರು. ಸರ್ ಅಲ್ಲಿ ಬಸವೇಶ್ವರ ನಗರದಲ್ಲಿ ಈವನ್ ಕುಪ್ಪಸ ಕಾರ್ಯಕ್ರಮವನ್ನು ಸಹ ಗರ್ಭಿಣಿಯವರಿಗೆ ಮಾಡಿ ಅಭಿನಂದಿಸಿದ್ದಾರೆ. ಅವರು ಸ್ವತಃ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಶಿವಾಜಿನಗರದಲ್ಲಿ ಇರತಕ್ಕಂಥ ಎಲ್ಲ ಗರ್ಭಿಣಿ ಬಾಣಂತಿಯರಿಗೂ ಈಗಾಗಲೇ ಮೇಲ್ವಿಚಾರಕಿಯರು ಅರ್ಜಿಗಳನ್ನು ಕೊಟ್ಟು ಸೌಲಭ್ಯವನ್ನು ಪಡೆದಿರೋದು. ಸಾಂಕೇತಿಕವಾಗಿ ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಟ್ಟು ಆ ಮಗುವಿನ ಬಾಲ್ಯ ವಿವಾಹ ಆಗದಂತೆ ಶಿಕ್ಷಣ ಮತ್ತು ಅರಿವು ಮೂಡಿಸೋದಕ್ಕೆ ಅಕ್ಷರದ ಮೂಲಕ ಅವರು ಸ್ವತಃ ಆ ಅಕ್ಷರವನ್ನು ಮಗುವಿನ ಕೈ ಹಿಡಿದು ಬರೆಸಿದ್ದು ನಮಗೆ ತುಂಬ ಸ್ಫೂರ್ತಿದಾಯಕ ಆಗಿದೆ. ಈ ಅರಿವಿನ ಮೂಲಕ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಎಲ್ಲ ಸಾರ್ವಜನಿಕರ ಮತ್ತು ಮಾಧ್ಯಮ ಮಿತ್ರರ ಸಹಕಾರವನ್ನು ಕೇಳುತ್ತಾ, ಶಿಶು ಅಭಿವೃದ್ಧಿ ಯೋಜನೆ ಕಲಬುರಗಿ ನಗರ ಯೋಜನೆಯಲ್ಲಿ ಕೆಲಸ ಮಾಡ್ತಿದ್ದು ನಾನು ಶಿವಾಜಿನಗರ ಎ ವಲಯದಲ್ಲಿ ಇವತ್ತು ಪೋಷಣಾ ಅಭಿಯಾನ ಕಾರ್ಯಕ್ರಮದಡಿ ಗರ್ಭಿಣಿ ತಾಯಿಯಂದಿರಿಗೆ ಬುತ್ತಿ ಜಾತ್ರೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾತೃವಂದನಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರ ಅರ್ಜಿಗಳನ್ನು ನಾವು ನೋಂದಾಯಿಸಿಕೊಂಡ್ವಿ. ಅದೇ ರೀತಿಯಾಗಿ ಮಾತೃಶ್ರೀ, ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯ ಅರ್ಜಿಗಳನ್ನು ನಾವು ಹಮ್ಮಿಕೊಂಡಿದ್ವಿ, ನೋಂದಣಿ ಮಾಡ್ಕೊಂಡ್ವಿ. ಮತ್ತೆ ತಾಯಂದಿರಿಗೆ ಇವತ್ತು ನಾವು ಬಂಕಿ ಊಟ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಬುತ್ತಿ ಜಾತ್ರೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೆಲ್ಲರಿಂದ ವಿವಿಧ ರೀತಿಯಾದಂಥ ಅಡಿಗೆಯನ್ನು ನಾವು ಇಲ್ಲಿ ತಂದು ಅವರಿಗೆ ಒಂದು ಉಪಹಾರದಲ್ಲಿ ನೀಡತಕ್ಕಂಥ ಒಂದು ಸೌಲಭ್ಯ ನಾವು ಇಲ್ಲಿ ನೀಡಿದ್ವಿ. ದಪಾಟಿ, ಚಿತ್ರಾನ್ನ, ಮೊಸರನ್ನ, ಸಜ್ಜಿ ರೊಟ್ಟಿ, ಶೇಂಗಾ ಹೋಳಿಗೆ, ಶೇಂಗಾ ಉಂಡಿ, ಮುದ್ದಿ ಪಲ್ಲೆ, ಪುಂಡಿ ಪಲ್ಲೆ ಅಂತಕ್ಕಂಥ ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಇಂಥ ನಾನಾ ರೀತಿಯಾದ ಅಡಿಗೆಯನ್ನು ನಾವು ಇವತ್ತು ಗರ್ಭಿಣಿ ತಾಯಂದ್ರಿಗೆ ಇವತ್ತಿಲ್ಲಿ ಉಣಬಡಿಸಿದ್ವಿ. ಅಷ್ಟೇ ಅಲ್ಲದೆ ಇಲಾಖಾ ಯೋಜನೆಗಳ ಬಗ್ಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ಗಳನ್ನು ಕೂಡ ನಾವು ಇಲ್ಲಿ ವಿತರಣೆ ಮಾಡಿದ್ವಿ. ಮತ್ತೆ ಮಕ್ಕಳನ್ನು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ನಾವು ಅಕ್ಷರ ಕಲಿಸೋದ್ರ ಮುಖಾಂತರ ಅಕ್ಷರಾಭ್ಯಾಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಂಗನವಾಡಿ ಮಕ್ಕಳು ಕೂಡ
ಅಭಿನಯ ಗೀತೆಗಳನ್ನು ಹೇಳೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿ ನಮ್ಮ ಅಂಗನವಾಡಿ ಮಕ್ಕಳು ಯಶಸ್ವಿ ಮಾಡಿಕೊಟ್ರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗರ್ಭಿಣಿಯರು ಪೌಷ್ಟಿಕ ಆಹಾರ ಯಾವ ರೀತಿ ಸೇವನೆ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷ ಉಪನ್ಯಾಸ ಒಂದು ವೈದ್ಯಾಧಿಕಾರಿಗಳಿಂದ ಕೂಡ ನಾವು ಇವತ್ತು ಒಂದು ವಿಶೇಷ ಉಪನ್ಯಾಸವನ್ನು ಕೂಡ ನೆರವೇರಿಸಿಕೊಟ್ವಿ. ನಾವು ಇವತ್ತು ತುಂಬ ಖುಷಿ ಆಯಿತು ಇಲ್ಲಿ ಬಂದು ಊಟ ಮಾಡಿ, ಎಲ್ಲ ತುಂಬ ಸಂತೋಷ ಆಯಿತು. ತಾಯಿ ಪ್ರೀತಿ ತೋರಿಸಿದ್ದಾರೆ ಇಲ್ಲಿ. ಪೂರಾ ಕುಟುಂಬ ಹೆಂಗೆ ನಮ್ಮ ಮನೆಯವ್ರು ಹೆಂಗೆ ನಿಂದಿರ್ತಾರ ಹಾಗೆ ನಿಂತು ಊಟ ನೀಡಿದ್ದಾರೆ. ಎಲ್ಲ ಶಿಸ್ತಾಗಿದೆ. ನಾನು ಮದುವೆಯಾಗಿ 1.5 ವರ್ಷ ಆಯಿತು. ನಾನು ಪ್ರೆಗ್ನೆಂಟಾಗಿ 4ನೇ ತಿಂಗಳು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕಾಗಿ ಎಲ್ಲ ಚೆನ್ನಾಗಿದೆ. ಅರ್ಜಿ ಕೊಟ್ಟಿದ್ದೀನಿ. ಹೀಗೆ ಫಸ್ಟ್ ಬಂದಿದ್ದೀನಿ. 2019-20 ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ದಕ್ಷಿಣ ವಲಯದ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಇಂದು ಎನ್ವಿ ಮೈದಾನದಲ್ಲಿ ಚಾಲನೆ ಕೊಡಲಾಯಿತು. 2019-20 ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕಲಬುರಗಿ ದಕ್ಷಿಣ ವಲಯದ ತಾಲೂಕು ಮಟ್ಟದ ಕ್ರೀಡಾಕೂಟ ಕಲಬುರಗಿಯ ನೂತನ ವಿದ್ಯಾಲಯದ ಮೈದಾನದಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ನೂತನ ವಿದ್ಯಾಲಯ ಸಂಸ್ಥೆಯ ಕ್ರೀಡಾಧ್ಯಕ್ಷರಾದ ಪ್ರಶಾಂತ್ ಕಮಲಾಪುರ್ಕರ್, ಮುಖ್ಯ ಅತಿಥಿಗಳಾಗಿ ಗ್ರೇಡ್ 2 ದೈಹಿಕ ಶಿಕ್ಷಣ ಕಲಬುರಗಿಯ ಅಧ್ಯಕ್ಷರಾದ ಬಸವರಾಜ್ ಹೇರೂರ್ ಆಗಮಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಬಾಬು ಮೌರ್ಯ ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ದಕ್ಷಿಣ ವಲಯದ ಅಧ್ಯಕ್ಷರಾದ ಮಹಾನಿಂಗಪ್ಪ ಮೂಲ್ಗೆ ಅವರು ಕ್ರೀಡಾಕೂಟದ ಉದ್ಘೋಷಣೆ ಮಾಡಿದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೀರಣ್ಣ ಬೊಮ್ಮನಹಳ್ಳಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಎನ್ವಿ ಶಾಲೆಯ ಮುಖ್ಯ ಗುರುಗಳಾದ ವಿಜಯ್ ಕುಮಾರ್ ಮಾಲಿ ಪಾಟೀಲ್, ರಫೀಕ್ ಅಹಮದ್, ಮುಜಮ್ಮಿಲ್ ಆರ್ ಕೆಂಭಾವಿ, ಸಂತೋಷ್ ಕೋಬಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. सभी नागरिकों को मेरा नमस्कार। आज एक बहुत खुशी का दिन है क्योंकि नूतन विद्यालय संस्था के ग्राउंड में पूरे गुलबर्गा डिस्ट्रिक्ट का जो खेल का आयोजन किया गया है, पूरे डिस्ट्रिक्ट स्कूल से आए हुए बच्चों का जो खेल का आयोजन तालुका जो होगा है वो बहुत बड़ी खुशी की बात है। और मेरे को इससे और ज़्यादा खुशी लगती है क्योंकि जो सब स्पोर्ट्स टीचर्स है वो स्पोर्ट्स टीचर के ऊपर अपने भारत देश की जो युवा पीढ़ी है उनको आगे सशक्त कैसा बनाना है, ना कि वो सिर्फ फिजिकली सशक्त बनते हैं स्पोर्ट्स खेलने से, लेकिन उनकी बुद्धिमत्ता में परिवर्तन होता है। अभी अभी उन्होंने वोट लिया, उस वोट में उन्हें कहा गया कि स्पोर्ट्स एक ऐसा माध्यम है जहाँ पर आदमी स्पोर्ट्सटिव एटीट्यूड बोल के बोलते हैं इंग्लिश में। स्पोर्ट्स एटीट्यूड मतलब विन हो गया या लूज हो गया, लेकिन बाद में वो फ्रेंडशिप होता है। तो इससे जो होता है मनुष्य का सर्वांगीण विकास होता है। और मैं सभी ये जो शिक्षकगण हैं, जो स्पोर्ट्स के शिक्षकगण हैं, मैं उनको सभी से अनुरोध करूँगा कि आप बच्चों से इतना खिलाएं, उनके पूरे प्रकृति को इतना सशक्त बनाएं कि ये राष्ट्र सुदृढ़ बन जाए। जय हिंद। ನಾನು ವೀರಣ್ಣ ಬೊಮ್ಮನಹಳ್ಳಿ ಅಂತೇಳಿ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ. ಇವತ್ತು ನಾವು ಎನ್ವಿ ಮೈದಾನದಲ್ಲಿ ಗುಲ್ಬರ್ಗಾ ಕಲಬುರಗಿ ದಕ್ಷಿಣ ವಲಯದ ತಾಲೂಕಿನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಮತ್ತು ಈ ಆಯೋಜನೆಗೆ ಎಲ್ಲ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಕ್ರೀಡೆ ಮನುಷ್ಯನವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಭಾಳ ಉಪಯೋಗಕಾರಿಯಾದ. ಶಾಲೆಗಳಲ್ಲಿ ಶಿಸ್ತು, ಸ್ವಚ್ಛತೆ ಮತ್ತು ದೈಹಿಕ ಸಮಕ್ಷಮತೆ ಇದ್ರೇ ಆ ಮಕ್ಕಳು ಬುದ್ಧಿಮತ್ತೆ ಹೆಚ್ಚಾಗ್ತದೆ ಮತ್ತು ಅವರು ಸದೃಢವಾಗಿರ್ತಾರೆ. ಆರೋಗ್ಯ ಚೆನ್ನಾಗಿದ್ದರೆ ಮಕ್ಕಳು ಮುಂದೆ ಜೀವನದಲ್ಲಿ ಏನಾದರೂ ಸಾಧಿಸ್ಲಿಕ್ಕೆ ಆಗ್ತದೆ. ಕ್ರೀಡೆಯಲ್ಲಿ ಇವತ್ತು ಏನು ಭಾಗವಹಿಸ್ಲಿಕ್ಕೆ ಬಂದಿದ್ದಾರೆ ಬೇರೆ ಬೇರೆ ಶಾಲೆಯ ಎಲ್ಲ ಮಕ್ಕಳು ವಲಯ ಮಟ್ಟದಲ್ಲಿ ವಿಜೇತರಾಗಿ ಈಗ ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ. ಇಲ್ಲಿಯೂ ಕೂಡ ಅವರಿಗೆ ನಾನು ಯಶಸ್ಸನ್ನು ಕೋರ್ತೀನಿ. ಒಳ್ಳೆಯ ರೀತಿಯಿಂದ ತೀರ್ಪುಗಾರರಿಗೆ ಬದ್ಧರಾಗಿ ಅವರು ಕ್ರೀಡಾಕೂಟದಲ್ಲಿ ಸಮರ್ಪಣಾ ಭಾವದಿಂದ ಸೋಲು ಗೆಲುವು ಲೆಕ್ಕಿಸದೆ ಅವರು ಭಾಗವಹಿಸಿ ಇಲ್ಲಿ ಒಂದು ಉತ್ತಮ ಒಂದು ಯಶಸ್ಸನ್ನು ಅವರು ಗಳಿಸಲಿ ಮತ್ತು ಈ ಜಿಲ್ಲಾ ಮಟ್ಟಕ್ಕೆ ಅವರು ಆಯ್ಕೆಯಾಗಲಿ ಅಂತೇಳಿ ಅವ್ರಿಗೆ ಹಾರೈಸ್ತೀನಿ ನಾನು.
ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರಕಲಾ ಸಂಸ್ಥೆಯ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರಕಲಾ ಸಂಸ್ಥೆ ಕಲಬುರಗಿಯ ವತಿಯಿಂದ ವಿಶ್ವ ಜಾನಪದ ದಿನಾಚರಣೆ ಹಾಗೂ 180ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆಯ ಅಂಗವಾಗಿ ಛಾಯಾಚಿತ್ರ ಪ್ರದರ್ಶನ ಮತ್ತು ಜಾನಪದ ಕಲಾ ಸಂಭ್ರಮ 2019 ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಹಾಗೂ ಸೇವೆ ಸಲ್ಲಿಸಿದ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿ ಮತ್ತು ಗೌರವ ಸನ್ಮಾನವನ್ನ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಇಂದು ಬೆಳಗ್ಗೆ 10:30 ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟಕರಾಗಿ ಮಾಜಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ಎಸ್ಆರ್ ಮಣೂರ್, ಕರ್ನಾಟಕ ಸರ್ಕಾರ ಫಾರ್ಮಸಿಸ್ಟ್ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಎಸ್ ದೇಸಾಯಿ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ವೀರಭದ್ರ ಸಿಂಪಿ, ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷರಾದ ಮಲ್ಲಪ್ಪ ಹೊಸಮನಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೊಟ್ರೇಶ್ ಮರಬನಹಳ್ಳಿ, ಛಾಯಾಗ್ರಾಹಕರ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಪಾಟೀಲ್, ಸೂರಜ್ ಕಲರ್ ಲ್ಯಾಬ್ನ ವ್ಯವಸ್ಥಾಪಕರಾದ ವಿಜಯಕುಮಾರ್ ಪುರಾಣಿಕ್ ಆಗಮಿಸಿದರು. ಸಾಂಸ್ಕೃತಿಕ ಸಂಘಟಕರಾದ ವಿಜಯಕುಮಾರ್ ತೇಗಲ್ತಿಪ್ಪಿ ಆಶಯ ನುಡಿಗಳನ್ನಾಡಿದರು. ಎರಡು ವಿಶೇಷ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀತವೆ. ಒಂದು ವಿಶ್ವ ಜಾನಪದ ದಿನಾಚರಣೆ ಹಾಗೂ ವಿಶ್ವ ಛಾಯಾಚಿತ್ರ ದಿನಾಚರಣೆ. ಬಹುಶಃ ಇಡೀ ನಮ್ಮ ಜಗತ್ತಿನಲ್ಲಿ ನೀವು ಹುಡ್ಕೊಂಡು ಹೋದರೆ ನಮ್ಮ ದೇಶದಲ್ಲಿ ಕಾಣುವ ವಿಶಿಷ್ಟತೆ, ವಿಭಿನ್ನತೆ ಬಹುಶಃ ವಿಶ್ವದಲ್ಲಿ ತಾವೆಲ್ಲೂ ಕಾಣಕ್ಕಾಗಲ್ಲ. ಮತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರದಲ್ಲಿ ಹುಡ್ಕೊಂಡು ಹೋದರೆ ನಮ್ಮ ರಾಜ್ಯ ಅಂದರೆ ಕರ್ನಾಟಕದಲ್ಲಿ ಇರುವಂಥ ಜಾನಪದ ಸಂಸ್ಕೃತಿಯ ಶ್ರೀಮಂತಿಗೆ ಬಹುಶಃ ಬೇರೆ ಎಲ್ಲೂ ಕಾಣಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಇಂಥವು ಇತ್ಯಾದಿಯಾದಂಥ ಎಲ್ಲ ಏನು ನಮ್ಮ ಕಲೆ ಇದೆ ಬಹುಶಃ ನಾವು ಎಲ್ಲೂ ಕಾಣೋಕ್ಕಾಗಲ್ಲ. ಉದಾಹರಣೆಗೆ ನಮ್ಮ ಭಾಷೆನೇ ತಗೊಳ್ಳಿ. ನಮ್ಮ ರಾಜ್ಯದಲ್ಲಿ ಪ್ರತಿ 150 ಕಿಲೋಮೀಟ್ರಿಗೆ ನಮ್ಮ ಭಾಷೆ ಚೇಂಜ್ ಆಗ್ತದೆ, ಬದಲಾವಣೆ ಆಗ್ತದೆ. ನಾವು ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮಾತಾಡುವ ಭಾಷೆ ಏನು ಸ್ವಲ್ಪ ಉರ್ದು ಇನ್ಫ್ಲೂಯೆನ್ಸ್ ಇದೆ, ಅದು ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಮಂಗಳೂರು ಭಾಷೆ ಮುಂಬೈ ಕರ್ನಾಟಕದವ್ರಿಗೆ ಅರ್ಥ ಆಗೋದಿಲ್ಲ, ಬೆಂಗಳೂರು ಭಾಷೆ ನಮಗೆ ಅರ್ಥ ಆಗೋದಿಲ್ಲ. ಆದರೂ ಕೂಡ ಇವತ್ತು ನಾವೆಲ್ಲ ಜೀವನ ಸಾಗಿಸೋದೇ ದುಷ್ಟಕರಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಜಾನಪದ ಕಲಾವಿದರದು. ಹಾಗಾಗಿ ಅವರಿಗೆ ಪ್ರೋತ್ಸಾಹ ಅಗತ್ಯ, ಹಣಕಾಸಿನ ಸಹಾಯ ಅಗತ್ಯ. ಅದು ಇರದೇ ಇದ್ದರೆ ಇಲ್ಲಿ ಇರ್ತಕ್ಕಂತಹ ಜಾನಪದ ಸಂಸ್ಕೃತಿ ಮತ್ತು ನಮ್ಮ ಶ್ರೀಮಂತಿಕೆ ಸತ್ತು ಹೋಗ್ತದೆ, ನಶಿಸಿ ಹೋಗ್ತದೆ ಅನ್ನೋ ಆತಂಕ ನಮ್ಮ ಜಿಲ್ಲೆಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿದೆ ವಿಶೇಷವಾಗಿ. ಅದಕ್ಕೆ ನಮ್ಮ ತೇಗಲ್ತಿಪ್ಪಿ ಸಾಹೇಬರು ತಮ್ಮ ಆಶಯ ನುಡಿನಲ್ಲಿ ಹೇಳಿದರು, ಪ್ರತಿಭೆಗಳು ಅನೇಕ ಇದ್ದಾವೆ, ಆದರೆ ಅದಕ್ಕೆ ವೇದಿಕೆ ಸಿಗ್ತಾ ಇಲ್ಲ. ಪ್ರಾಪರ್ ವೇದಿಕೆ ಸಿಕ್ತು ಅಂತಂದರೆ ಅವರ ಪ್ರತಿಭೆ ತೋರಿಸಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಈ ಸಂಸ್ಥೆ ತೋಟದವರು ಮತ್ತು ಅವರು ಸಂಗಡಿಗರು ಎಲ್ಲರೂ ಕಲ್ತು ಮಾಡಿರ್ತಕ್ಕಂಥ ಈ ಸಂಸ್ಥೆ ಆ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದೆ ಈ ಭಾಗದ ಕಲಾವಿದರಿಗೆ. ಕಲೆ ಈಗ ಸಾಹಿತ್ಯ, ಸಂಗೀತ, ಕಲೆ, ಚಿತ್ರಕಲೆ ಸಹ ಬಹಳ ಮಹತ್ವದಂಥ ಫೋಟೋಗ್ರಫಿ ಇರ್ತದೆ. ಇದು ಹೇಳಿದ್ರಲ್ಲ, ಒಂದು ಫೋಟೋ 1000 ಶಬ್ದ ಹೇಳ್ತದೆ. ಆಮೇಲೆ ಶಬ್ದ ಈಗ ಭಾಷೆ ಬರಂಗಿಲ್ಲ ಅಂದ್ರೆ ಲ್ಯಾಂಗ್ವೇಜ್, ಈ ಫೋಟೋ ಲ್ಯಾಂಗ್ವೇಜ್ ಎಲ್ಲ
ಎಜುಕೇಟೆಡ್ ಅನ್ಎಜುಕೇಟೆಡ್ ಎಲ್ಲ ಭಾಷೆಗಳಂತ ಹೇಳೋವಂಥದ್ದು ಛಾಯಾಚಿತ್ರ ಒಂದೇ ರೀ. ಅವ್ರಿಗೆ ಆ ಭಾಷೆನೇ ಇಲ್ಲ, ಆ ಫೋಟೋ ನೋಡಿದ ತಕ್ಷಣ ನಾವು ಇವ್ರು ಹಿಂಗಿತ್ತು ಇಷ್ಟು ಡೆಕೋರೇಷನ್ ಇದ್ದಂಗೆ. ಸೊ ಅದೊಂದು ಅಷ್ಟು ಮಹತ್ವವಾದಂಥ ಈ ಛಾಯಾಚಿತ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಕಡಿಮೆ ಹೋಗ್ತದೆ. ಯಾಕಂತಂದ್ರೆ ಇವತ್ತೆಲ್ಲ ವಾಟ್ಸಪ್ ಮೊಬೈಲ್ ಬಂದ ತಕ್ಷಣ ಅದು ಫೋಟೋಗ್ರಫಿ ವ್ಯಾಲ್ಯೂನೇ ಇಲ್ಲ. ಹಿಂದಕ್ಕೆ ನೋಡ್ರಿ, ಹಿಂದಕ್ಕೆಲ್ಲ ಬ್ಲ್ಯಾಕ್ ಆ್ಯಂಡ್ ಫೋಟೋಗ್ರಫಿ ಇದ್ದಾಗ ಈಗ ಶಿರ್ವಾಳ್ಕರ್ ಸರರ, ಮಿಣಿಜಿ ಸರರ, ಬೇರೆಯವರೆಲ್ಲ ಬಂದಾರವರು. ಅವಾಗಿನ ಕಾಲಕ್ಕೆ ನಮ್ಮ ಹಿರಿಯರು, ನಮ್ಮ ತಾತ ಅಜ್ಜ ಅಜ್ಜಿಯವರು ಇದ್ದಾಗ ಒಂದು ಫೋಟೋಗಳು ಬ್ಲ್ಯಾಕ್ ಆ್ಯಂಡ್ ಫೋಟೋ ಇನ್ನತ್ತೂ ಲೈವ್ ಅವ. ಈಗ ನೋಡಿದ್ರೆ ಈ ಸಂತ ಜೀವಂತವೇನು ಅಂದಂಗೆ ಅನಿಸ್ತದೆ. ಈಗ ಹಾಗಾಗಿ ಬ್ಲ್ಯಾಕ್ ಔಟ್ ಕಮ್ಮಾಗಿ ಈಗ ಇವತ್ತು ಡಿಜಿಟಲ್ ಯುಗದಾಗ ಅವಾಗೆಲ್ಲ ಭಾಳ ಚಲೋ ಇರ್ತೀವಿ. ಬ್ಲ್ಯಾಕ್ ಔಟ್ ಅಂದ್ರೆ ಲೈಫ್ ಇರ್ತಿದ್ರಿ. ಈಗ ಡಿಜಿಟಲ್ ಬಂದ ತಕ್ಷಣ ನೋಡೋದು ಡಿಲೀಟ್ ಮಾಡಿ ಹಿಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಅವಾಗ ರೀಲ್ ಇರ್ತಿತ್ತು, ರೀಲ್ ಇದ್ದು ಒಂದು ದಾಖಲೆ ರೆಕಾರ್ಡ್ ಉಳ್ತಿತ್ತು. ಈಗಿಲ್ಲ, ಮೊಬೈಲ್ ಆದ ತಕ್ಷಣ ನೋಡ್ತೀವಿ, ಖುಷಿ ಪಡ್ತೀವಿ, ಡಿಲೀಟ್ ಆಗ್ತದೆ. ಮುಂದೆ ನಮಗೆ ದಾಖಲೆ ಸಿಗ್ತದಿಲ್ಲೋ ಅಂತ ಕಸಿ ನಮ್ಗೆ ಭಾಳ ಕಳ್ಕೊಳ್ಳೋದ ರೀ ನಮ್ಮ ಫೋಟೋಗ್ರಫಿದು. ಮುಂದೆ ನಮ್ಮ ಹಿರಿಯರೆಲ್ಲ ಈಗ ನಮ್ಮ ಅಜ್ಜ 100 ರಾಜ ಮಹಾರಾಜರ ಫೋಟೋಗಳವ, ಈಗಿನ ಫೋಟೋಗಳು ಈಗ ಸಿಗಲ್ಲಾಗ್ಯಾವ. ಯಾಕಂದ್ರೆ ಈ ಡಿಜಿಟಲ್ ಬರೋದ್ರಿಂದ ಅದು ಡಿಲೀಟ್ ಕಂಪ್ಯೂಟರ್ನಾಗ ಬರ್ಲತ್ತೀವಿ. ಕಂಪ್ಯೂಟರ್ನಾಗ ಏನೋ ಅಕಸ್ಮಾತ್ ಡಿಲೀಟ್ ಆಯ್ತಂದ್ರೆ ಈ ಫೋಟೋ ಇಡೀ ಏನೋ ದಾಖಲೆನೇ ಒಳಗಿಲ್ಲ. ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಬಸವರಾಜ್ ತೋಟದ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರಕಲಾ ಸಂಸ್ಥೆಯ ಅಧ್ಯಕ್ಷರಾದ ಶಿವಶರಣಪ್ಪ ಶಿಂಪಿ, ಜಾನಪದ ಕಲಾವಿದರಾದ ವಿಶ್ವನಾಥ್ ತೋಟ್ನಳ್ಳಿ, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ದೊಡ್ಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸ್ಥಳೀಯ ಕೇಂದ್ರದ ವತಿಯಿಂದ ವಿಶ್ವೇಶ್ವರಯ್ಯ ಭವನದಲ್ಲಿ ಸೈಬರ್ ಕ್ರೈಮ್ ಮತ್ತು ಮಹಿಳೆಯ ಸುರಕ್ಷತೆ ಈ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ದ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕಲಬುರ್ಗಿ ಲೋಕಲ್ ಸೆಂಟರ್ ಕಲಬುರ್ಗಿಯ ವಿಶ್ವೇಶ್ವರಯ್ಯ ಭವನ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ಲೈಬ್ರರಿ ಬಿಲ್ಡಿಂಗ್ನಲ್ಲಿ ಸೈಬರ್ ಕ್ರೈಮ್ಸ್ ಅಂಡ್ ವುಮೆನ್ ಸೇಫ್ಟಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಭಾಷಣಕಾರರಾಗಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಇ&ಸಿಇ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಡಾಕ್ಟರ್ ಗೀತಾ ಪಾಟೀಲ್ ಆಗಮಿಸಿದರು. Always we look at offline cases. We say, "Ayyo, what happened? Something happened." But what about online cases? They are more dangerous because they are going to destroy the mental peace of a victim. That's because others don't know what has happened with her, but inside she is suffering a lot. She can't express also what has happened with her. So online threats, online cases, they give more psychological, or they are more psychologically affecting the victims than online or what is that physical incidents or real incidents, I can say. So now if we talk about if we look at cyber crimes against women, so crimes, any crime that is executed against women and girl, that is a cyber crime against women. So any illegal activity, any illegal thing that is that has happened with a girl or a woman, so intentionally, why it has happened with today is the Teachers' Day, and we are happy to felicitate our own teachers of our corporate members of II. So we have here with us Dr. Sridhar Pandey, Professor Kashappa Vanjarkhet and Bharti Harsoon and Viresh Mallapur, Pawan Rangdal, and our own President, Chairman of the II, B.S. More sir is also a teacher, and he was there in the Government Polytechnic. So before that one, I would like to request Dr. Bharti Harsoon Madam to felicitate our today's speaker, and also she is also the teacher, our Madam Dr. Geeta Patil Madam. ಐಇಐ ಕಲಬುರ್ಗಿ ಲೋಕಲ್ ಸೆಂಟರ್ನ ಚೇರ್ಮನ್ ಬಿಎಸ್ ಮೋರೆ, ಕಾರ್ಯದರ್ಶಿ ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀರೇಶ್ ಮಲ್ಲಾಪುರ್, ಪ್ರೊಫೆಸರ್ ಪವನ್ ರಂಗದಾಳ್, ಪ್ರೊಫೆಸರ್ ಕೇಶಪ್ಪ ವಾಂಜರ್ಖೇಡ್, ಪ್ರೊಫೆಸರ್ ಮಾಶಾಳ್ಕರ್, ಡಾಕ್ಟರ್ ಶ್ರೀಧರ್, ಪ್ರೊಫೆಸರ್ ಚಂದ್ರಶೇಖರ್, ಹನುಮಯ್ಯ ಬೆಳ್ಳೂರೆ, ಶಿವಪುತ್ರಪ್ಪ, ಆಕಾಶ್ ವಡ್ಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ನಿನ್ನೆ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸುದ್ದಿ ಸಮಯ ಸ್ಟುಡಿಯೋದಲ್ಲಿ ಹಿರಿಯ ಅನುಭವಿ ಶಿಕ್ಷಕರಿಗೆ ಗೌರವಿಸುವಂತಹ ಒಂದು ಅಪರೂಪದ ಕಾರ್ಯಕ್ರಮ ಜರುಗಿತು. ಶಿಕ್ಷಕರ ದಿನಾಚರಣೆ ನಿಮಿತ್ತ ಕಲಬುರಗಿ ನಗರದ ಸುದ್ದಿ ಸಮಯ ಕಚೇರಿಯಲ್ಲಿ ಗುರುವಾರ ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯ ಅನುಭವಿ ಶಿಕ್ಷಕರಿಗೆ ಗೌರವಿಸುವ ಅಪರೂಪದ ಕಾರ್ಯಕ್ರಮ ಜರುಗಿತು. ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವೃತ್ತಿಯಿಂದ ನಿವೃತ್ತಗೊಂಡ ಹಿರಿಯ ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ್, ಹಿರಿಯ ಲೇಖಕ ರವೀಂದ್ರ ಕರ್ಜಗಿ, ಬಾಬುರಾವ್ ಹಕೀಂ, ಹಿರಿಯ ಪತ್ರಕರ್ತೆ ಶೀಲಾ ತಿವಾರಿ, ಸೋಮಶೇಖರ್ ಚಿನಮಳ್ಳಿ, ಗುಲಾಂ ನಬಿ ಅವರನ್ನ ವಿಶೇಷವಾಗಿ ಸತ್ಕರಿಸಲಾಯಿತು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಶರಣಪ್ಪ ಮಟ್ಟೂರ್, ಶಿಕ್ಷಣ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ. ಒಂದು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕ ಶಿಲ್ಪಿಯಾಗಿ ಪಾತ್ರ ವಹಿಸುತ್ತಾನೆ. ಶಿಕ್ಷಕರು ಕೇವಲ ಸರ್ಕಾರಿ ನೌಕರಿಗಾಗಿ ಕಾರ್ಯನಿರ್ವಹಿಸದೆ ಸಮಾಜ ಸೇವಕರಾಗಿಯೂ ಕಾರ್ಯ ಮಾಡಬೇಕು ಎಂದರು. ಇನ್ನೋರ್ವ ಅತಿಥಿ ಹಿರಿಯ ಪತ್ರಕರ್ತರಾದ ವಾದಿರಾಜ್ ವ್ಯಾಸಮುದ್ರ ಅವರು ಮಾತನಾಡಿ, ಗುರುಗಳನ್ನು ನೆನಪಿಸಿ ಅವರನ್ನ ಕರೆತಂದು ಸನ್ಮಾನಿಸುವಲ್ಲಿ ಸಿಗುವ ಆತ್ಮತೃಪ್ತಿ ಅದ್ವಿತೀಯವಾದುದು. ಪತ್ರಿಕಾ ಮಾಧ್ಯಮಗಳು ಬಹು ಕಷ್ಟದ ದಿನಗಳನ್ನ ಸಾಗಿ ಬಂದಿವೆ. ಇಂದಿನ ವಿದ್ಯುನ್ಮಾನದ ಯುಗದಲ್ಲಿ ಅನುಕೂಲತೆಗಳಿದ್ದರೂ ಸುದ್ದಿ ಮಾಧ್ಯಮಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾಗಿದೆ ಎಂದು ಹೇಳಿದ್ದಾರೆ. ಹಿರಿಯ ಪತ್ರಕರ್ತೆ ಶೀಲಾ ತಿವಾರಿ ಅವರು ಮಾತನಾಡಿ, ಶಿಕ್ಷಕರೆಂದರೆ ಕೇವಲ ಅಕ್ಷರಾಭ್ಯಾಸ ಮಾಡಿಸಿದವರಲ್ಲ, ಬದುಕಿನ ಯಶಸ್ಸಿಗೆ ಪೂರಕವಾದ ಯಾವುದೇ ಕ್ಷೇತ್ರದ ಮಾರ್ಗದರ್ಶಕರು ಶಿಕ್ಷಕರ ಗೌರವಕ್ಕೆ ಪಾತ್ರರಾಗುತ್ತಾರೆ ಎಂದು ಹೇಳಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು. ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ದೇವೇಂದ್ರಪ್ಪ ಕಪ್ನೂರ್, ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತೆ ಪ್ರಮೀಳಾಬಾಯಿ ದಿಗ್ಗಾವಿ, ಸಾಂಸ್ಕೃತಿಕ ಸಂಘಟಕರಾದ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ, ಪತ್ರಕರ್ತರಾದ ಮುಜೀಬ್ ಅಲಿ ಖಾನ್, ಪ್ರಮುಖರಾದ ಶಿವರಾಜ್ ಅಂಡಗಿ, ಬಿಎಂ ಪಾಟೀಲ್ ಕಲ್ಲೂರ್, ಶಿವಾನಂದ್ ಮಠಪತಿ, ಚನ್ನವೀರ್ ಗುರುವಿನ್, ಲೇಖಕರಾದ ಡಾ ಕೆ ಗಿರಿಮಲ್ಲ, ಪಿಕೆ ತಿವಾರಿ, ಶಿಕ್ಷಕಿ ಮಂಜುಳಾ ಭವಾನಿ ಸಿಂಗ್ ಠಾಕೂರ್, ಕಾರ್ತಿಕ್ ಸಿಂಗ್ ಠಾಕೂರ್, ನಾರಾಯಣ್ ಜೋಶಿ, ನಿರೂಪಕರಾದ ಆರ್ಜೆ ಮಂಜು, ರಾಜ್ಕುಮಾರಿ ಕಿಲ್ಲೆದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಿರಿಯ ಶಿಕ್ಷಕ ಸಾಹಿತಿ ನಾಗೇಂದ್ರಪ್ಪ ಮಾಡಾಳೆ ಅವರು ಪ್ರಸ್ತುತಪಡಿಸಿದ ಓ ನನ್ನ ಶಿಕ್ಷಕನಿ ಎಂಬ ಗೀತೆ ಪ್ರೇಕ್ಷಕರ ಮನಸೂರೆಗೊಳಿಸಿತು. ನಮ್ಮ ಒಂದು ಮಾಧ್ಯಮದ ಗುರುಗಳಾಗಿರುವಂತಹ ಶ್ರೀಯುತ ಭವಾನಿ ಸಿಂಗ್ ಠಾಕೂರ್ ಅವರು ಅವರಿಗೆ ಒಂದು ಶಿಕ್ಷಣವನ್ನು ನೀಡಿ ಈ ಮಟ್ಟಕ್ಕೆ ತಂದಂತಹ ಶಿಕ್ಷಕರಿಗೆ ಒಂದು ಕಿರು ಸಮರ್ಪಣೆ ಗೌರವವನ್ನು ಸಮರ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತು ಅದರ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೀವಿ ಅಂತ ಹೇಳ್ಬೋದು. ನನ್ನ ಶಿಕ್ಷಕನಿ ಭವ್ಯ ದೇಶ ರಕ್ಷಕನಿ ದಿವ್ಯಜ್ಞಾನಿ ನೀನು ಶಿಕ್ಷಕ ನವಯುಗವ ಸೃಷ್ಟಿಕ. ಇವತ್ತು ನನಗೇನು ಅನಿಸ್ತಾ ಶಿಕ್ಷಕರ ದಿನಾಚರಣೆ, ಶಿಕ್ಷಕರಿಗೆ ಒಂದು ಗೌರವ ವಂದನೆ ಕೊಡಬೇಕು ಅಂತ ಹೇಳಿ ಒಂದು, ಯಾಕಂದ್ರೆ ನಾವೆಲ್ಲ ನಾವು ಪತ್ರಕರ್ತರಿಂದ ಎಲ್ಲ ಕಡೆ ಹೋಗಿ ಕಾರ್ಯಕ್ರಮ ಮಾಡ್ತಿದ್ದು ಲಾಸ್ಟ್ ಒಂದು 2-3 ವರ್ಷದಿಂದ ನನಗೇನು ಅನಿಸ್ತು, ಬರೀ ಶಿಕ್ಷಣದಿಂದ ನಾವು ಬರೀ ಕಾರ್ಯಕ್ರಮ ಮಾಡ್ತೀವಿ, ನಾವು ಇಷ್ಟು ಮಟ್ಟಿಗೆ ಬಂದಂಥ ನಮಗೆ ಈ ಮಟ್ಟಿಗೆ ತಂದಂಥ ಶಿಕ್ಷಕರೇ ಯಾಕೆ ಗೌರವ ಕೊಡಿಸಬಾರ್ದು ಅಂತ ಹೇಳಿ ಹೋದ ವರ್ಷ ಹಿಡಿದು ನಮ್ಮನ್ನು ಪ್ರಾಥಮಿಕ ಶಾಲೆ ಅಥವಾ PUC ಆಗಲಿ ಡಿಗ್ರಿ ಕಾಲೇಜ್ ಇರುವಂಥ ನಮ್ಮ ಶಿಕ್ಷಕರಿಗೆ ತಂದು ಗೌರವ ಮಾಡಬೇಕು ಅಂತ ಒಂದು ಬರೋದ್ರಿಂದ ಲಾಸ್ಟ್ ಟೈಮ್ ಇದು ಮಾಡಿದೆವು. ಈ ಸರಿ ಅದಕ್ಕೆ ಯಾರ್ಯಾರು ಸಿಗ್ತಾರ ಹಿರಿಯರು ಅವ್ರಿಗೆ ಕರೆದು ಗೌರವ ಮಾಡಬೇಕು, ಗೌರವ ಸಲ್ಲಿಸಬೇಕು ಅಂತ ಹೇಳಿ ಮಾಡಿ ಈ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿವಿ. ರಾಧಾಕೃಷ್ಣರು ಶಿಕ್ಷಣವೇತ್ತು, ತತ್ವಶಾಸ್ತ್ರ ನಿಪುಣರು ಅಷ್ಟೇ ಅಲ್ಲ, ದಕ್ಷ ಆಡಳಿತಗಾರರು ಅಷ್ಟೇ ಅಲ್ಲ, ಒಬ್ಬ ಉತ್ತಮ ಮಾನವ ಕರುಣೆಯುಳ್ಳ ಶಿಕ್ಷಕರು. ಇಂತಹ ಶಿಕ್ಷಕರು ಆ ರಾಷ್ಟ್ರಪತಿಗಳಾದಾಗ ಒಂದು ಮಾತನ್ನು, ಇಂದು ಮನುಷ್ಯ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡುತ್ತಿದ್ದಾನೆ, ಇನ್ನು ಮನುಷ್ಯ ನೀರಿನಲ್ಲಿ ಮೀನಿನಂತೆ ಈಸುವುದನ್ನು ಕಲಿತಿದ್ದಾನೆ. ದೈವದಲ್ಲಿ ಮನುಷ್ಯ ಭೂಮಿಯ ಮೇಲೆ ಮನುಷ್ಯನಾಗಿ ಬಾಳುವುದನ್ನು ಕಲಿಯಲಿಲ್ಲ ಅಂತ ಲೋಕ ಶಿಕ್ಷಣ ತಜ್ಞ ಹೇಳಿದಂಥ ಮಾತುಗಳನ್ನು ಗಮನಿಸಿದಾಗ ನಾವು ಜಗತ್ತಿಗೆ ಅವರೇ ರೀತಿಯಲ್ಲಿ ಇರೋದಕ್ಕೆ ಭಾರತೀಯರಾದ ನಾವು ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳಿದಂತೆ ಮನುಷ್ಯರ ಈ ಭೂಮಿಯ ಮೇಲೆ ಮನುಷ್ಯರಾಗಿ ಬಾಳುವುದನ್ನು ಕಲಿಯೋಣ ಎಂದು ಅವರ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಹುಟ್ಟು ಸಾವಿನ ಮಧ್ಯೆ ಅಷ್ಟೇ ಬದುಕ್ತೀವಿ ನಾವು, ಹೆಚ್ಚಿಗೇನು ಬದುಕ ಎಂದು ಹುಟ್ಟುತ್ತೀವಿ ಎಂದು ಸಾಯ್ತೀವಿ, ಆ ಮಧ್ಯೆನೇ ಬದುಕ್ತೀವಿ. ಆ ಮಧ್ಯೆ ಬದುಕುವಾಗ ನಾವು ಎಷ್ಟು ಗಳಿಸ್ಬೇಕು,
ಯಾಕೆ ಗಳಿಸ್ಬೇಕು, ಅದರಿಂದ ನಮ್ಗೆ ಎಷ್ಟು ತೃಪ್ತಿ, ನಾನು ಮಾಡುವಂತಹ ಕೆಲಸದಲ್ಲಿ ನಾನು ಎಷ್ಟು ನಿಷ್ಠಾವಂತನಾಗಿದ್ದೀನಿ ಅನ್ನುವಂತಹ ಬುದ್ಧಿ ಮಾತು ನಮ್ಮ ಶಿಕ್ಷಕರಿಂದ ಬರಬೇಕು. ಅದನ್ನು ಅಳವಡಿಸಿಕೊಳ್ಳುವಂತಹ ಧೈರ್ಯ ಶಕ್ತಿ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಬರಬೇಕು. ಇವೆಲ್ಲವೂ ಇವತ್ತು ಬಹಳ ಅಸ್ತವ್ಯಸ್ತವಾಗಿವೆ. ಈ ಅಸ್ತವ್ಯಸ್ತತೆಯನ್ನು ಸರಿಪಡಿಸಲಿಕ್ಕೆ ಇದು ಒಂದು ದೊಡ್ಡ ಸಮಾಜ ಇದೆ. ಇಲ್ಲಿ ಒಬ್ಬರೊಬ್ಬರು ಗಟ್ಟಿಗರಿದ್ದಾರೆ, ಎಲ್ಲರೂ ಒಂದೊಂದು ಸಮಾಜದ ರೆಪ್ರೆಸೆಂಟೇಟಿವ್ ಇದ್ದಾರೆ. ಒಂದಿಲ್ಲ ಒಂದು ರೀತಿಯಿಂದ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಬಹಳಷ್ಟು ಕೆಲಸಗಳನ್ನು ಮಾಡ್ಬೋದು. ನಮ್ಮ ಸುದ್ದಿ ಸಮಯ ನಾವು ಹಿಂದೆ ಯಾವ ರೀತಿ ಕೆಲಸ ಮಾಡ್ತಿದ್ವಿ, ಯಾವ ವಿಚಾರಗಳನ್ನು ತಗೊಂಡು ಸಮಾಜದಲ್ಲಿ ಹೋಗ್ತಿದ್ದೀವಿ, ಅಂಥ ವಿಚಾರಗಳನ್ನು ತೆಗೆದುಕೊಂಡು ಮುನ್ನುಗ್ಲಿ, ಇನ್ನೂ ಅದಕ್ಕೆ ಒಂದು ಹೆಚ್ಚಿನ ಬಲ ಬರಲಿ ಅಂತ ಹೇಳುತ್ತಾ ನಾನು ಬಹಳಷ್ಟು ಮಾತಾಡಿದ್ರೆ ತಾವೆಲ್ಲರೂ ಬಹಳ ಸೈಲೆಂಟ್ ಆಗಿ ಕೇಳಿದ್ದೀರಿ. ಅದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳಿ. ಕೆ ರಾಮೇಶ್ವರ್ ಅವರು ಮಾತಾಡಿದ್ರು, ಇದು ಬಹಳ ದೊಡ್ಡ ಕಾರ್ಯಕ್ರಮ, ನಿಜವಾಗ್ಲೂ ದೊಡ್ಡ ಕಾರ್ಯಕ್ರಮನೇ. ಗುರುವನ್ನು ಸನ್ಮಾನಿಸುವಂಥ ಶಿಷ್ಯರಿಗೆ ಇವತ್ತು ಗುರು ಸಿಗೋದನ್ನು ಕೂಡ ಕಷ್ಟ ಆಗ್ತದೆ. ಈಗ ನಾವು ಕೂಡ ಬೇಕಾದಷ್ಟು ಓದಿದ್ದೀವಿ, ಬೇಕಾದಷ್ಟು, ಬಟ್ ನಮ್ಮ ಗುರುಗಳಿಗೆ ನಾವು ಸನ್ಮಾನ ಮಾಡಬೇಕು ಅಂತಂದ್ರೆ ನಮಗೆ ಈ ಗುಲ್ಬರ್ಗದಲ್ಲಿ ನಮ್ಮ ಗುರುಗಳೇ ಇದ್ದಾರೆ. ನಮ್ಮ ಗುರುಗಳು ಕಲಿಸಿದ ಗುರುಗಳು ಬೇರೆ ಕಡೆ ಇದ್ದಾರೆ, ನಮ್ಮನ್ನು ಬೆಳೆಸಿದ ಗುರುಗಳು ಬೇರೆ ಕಡೆ ಇದ್ದಾರೆ. ಹಾಗಾಗಿ ನಾವು ಸನ್ಮಾನ ಮಾಡೋದು ಆಗ್ತಾ ಇಲ್ಲ. ಬಹುಶಃ ಈ ದೃಷ್ಟಿಯಿಂದ ಭವಾನ್ ಸಿಂಗ್ ಅವರು ಒಂದು ದೊಡ್ಡ ಪುಣ್ಯವಂತರು ಅಂತ ಹೇಳಿ ನಾವು ತಗೋಬೇಕಾಗ್ತದೆ. ಅವ್ರ ಮೂಲಕ ನಾವು ಕೂಡ ಗುರುವಿಗೆ ಅಂದರೆ ಅವ್ರು ನಿಮ್ಮನ್ನು ಇಲ್ಲಿ ಗುರುಗಳನ್ನು ಸನ್ಮಾನ ಮಾಡಿದರು, ನಾವು ಅದರಲ್ಲಿ ಭಾಗವಹಿಸಿದ್ದೀವಿ. ಅವ್ರ ಮೂಲಕ ಗುರುವಿಗೆ ಅಂದರೆ ಗುರು ಅನ್ನೋ ಪದಕ್ಕೆ ನಾವು ಕೂಡ ಎಲ್ಲೋ ಇರುವಂಥ ನಮ್ಮ ಗುರುಗಳನ್ನು ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಂಡು ಒಂದು ಸನ್ಮಾನದಲ್ಲಿ ಭಾಗಿಯಾಗಿದ್ದೀವಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಸನ್ಮಾನಿತರಿಗೆ ಮತ್ತು ಭವಾನ್ ಸಿಂಗ್ ಅವರಿಗೆ ಮತ್ತು ಅವ್ರಿಗೆ ತಮಗೆಲ್ಲರೂ ಕೂಡ ಮತ್ತೊಂದು ವಂದಿಸಿ ಎರಡು ಮಾತು ಮುಗಿಸ್ತೇನೆ. ಟೆನ್ಷನ್ದಿಂದ ಬದುಕ್ತಾ ಇದ್ದೇವೆ ನಾವು. ಆಗಿನ ಕಾಲದಲ್ಲಿ ನಮ್ಮಪ್ಪ ನಮ್ಮ ತಾತ ನಾವೆಲ್ಲ ರಾಯಚೂರಲ್ಲಿ ನೋಡ್ತಿದ್ವಿ, ಧಣರು ಗುಕರ್ಣರು ಅವರು ಇವರು ಸಣ್ಣವರು ದೊಡ್ಡವರು ಎಲ್ಲರಿಗೂ ಯಾರಿಗೂ 70-80 ವರ್ಷ ಆದರೂ ಕೂಡ 2-3 ಹೋಳಿಗೆಗಳನ್ನು ಹಾಕೊಂಡು ಊಟ ಮಾಡ್ತಿದ್ರು. ಈಗ ನಾವು 40 ವರ್ಷದೊಳಗಿರೋರು ಯಾರು ಕೇಳಿದ್ರೆ ಸರ್ ಶುಗರ್ ಪೇಷಂಟ್ ಅಂತ ಹೇಳ್ತಾರೆ. ನನಗೆ ಅರ್ಥನೇ ಆಗ್ತಿಲ್ಲ ಯಾಕೆ ಶುಗರ್ ಬಂತು ಇವ್ರಿಗೆ ಅಂತ ಅಲ್ವಾ ಸರ್. 40 ವರ್ಷದೊಳಗೆ ಅಂದರೆ ಅನ್ನೆಸೆಸರಿ ಟೆನ್ಷನನ್ನು ನಾವು ತೊಗೊಂಡು ಬದುಕ್ತಾ ಇದ್ದೇವೆ. ನಾವೇನು ಮಾಡಬೇಕಾಗಿದೆಯಲ್ಲ ಅದನ್ನೇ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಶಿಸ್ತಿಂದ ನಾವು ಮಾಡಿಬಿಟ್ರೆ ಯಾವುದೂ ತೊಂದರೆ ಇಲ್ಲತಕ್ಕಂಥ ವಿಚಾರವನ್ನು ನಾನು ಕಂಡುಕೊಂಡಿದ್ದೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿಬಿಟ್ರೆ. ಹಾಗಾಗಿ ಇಂಥ ಅಲ್ಪ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ತಾವೆಲ್ಲರೂ ತಮ್ಮ ಕೆಲವು ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟಿದ್ದೀರಿ. ನಾನು ಕೂಡ ತಮ್ಮ ಸಲಹೆಗಳ ಚೌಕಟ್ಟಿನಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತೇಳಿ ಹೇಳಿ ನನ್ನನ್ನು ಕರೆಸಿ ಸನ್ಮಾನಿಸಿದ ತಮಗೂ ಕೂಡ ನನ್ನ ಅಭಿನಂದನೆಗಳು, ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಗೋದುತಾಯಿ ದೊಡ್ಡಪ್ಪ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಕ್ಯಾನ್ಸರ್ ಮತ್ತು ಸಮುದಾಯ ಶಿಕ್ಷಣ ಈ ವಿಷಯದ ಕುರಿತಂತೆ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ ಮತ್ತು ವಾಣಿಜ್ಯ ಪದವಿ ಮಹಿಳಾ ಮಹಾವಿದ್ಯಾಲಯದ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಕ್ಯಾನ್ಸರ್ ಮತ್ತು ಸಮುದಾಯ ಶಿಕ್ಷಣ ಈ ಕುರಿತು ಉಪನ್ಯಾಸ ಕಾರ್ಯಕ್ರಮ ದಿನಾಂಕ 4/9/2019 ಬುಧವಾರ ಬೆಳಗ್ಗೆ 11 ಗಂಟೆಗೆ ಜರುಗಿತು. ಉಪನ್ಯಾಸವನ್ನು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಬೆಂಗಳೂರಿನ ನಿವೃತ್ತ ಸರ್ಜನ್ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಮಾಡಿದರು. We are living like a Western people now. But cancer as such is a Western disease, but it has become now our disease because of our lifestyle. These are all lifestyle disorders. Diabetes, cancer, hypertension, cardiac, all that. It's highly related with our intake, what food I take. So it is all related with my living style, you know. So can I change my living style and prevent this disease? These are all preventable diseases. So today we have joined here to have the awareness about the cancer, so that you will be able to guide others. This is very, very, very important that Madam has, arranged for all of us. This is called community education. All the Nobel laureates on the planet, they say, whatever may be your research, it has to reach to the common man.
This is one way of reaching the common man. I need not have to go to them. You will go to them. You will guide your friends, your relatives, anyone. They will not know where to go. So if you say that you have to go to the cancer expert, it's a great thing as such. Because whatever is done first day, madam, that is very, very important. So first day, what happens, madam, once we examine take the history, examine the patient, make the diagnosis, subsequent staging is done. So once patient is fresh, for example, breast cancer patients, they present with a lump in the breast. That is, majority of the times they come with a breast in the lump. So once there is a lump in the breast, if somebody takes out that lump and sends to me or to any cancer expert, then we will not be able to do beautiful staging. Staging is very, very important. So what happens, madam, first day if they come to us, to the expert, so we say first case, which is not treated elsewhere. Straight away they have gone to the expert. So we will be in a better position to stage the disease. So we have a lot of interest because I know the staging. That cannot happen if somebody has done biopsy and all that. That is all altered thing. ಈ ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಾಲ್ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್, ಶಾಂತಲಾ ನಿಷ್ಠಿ ಕೋಆರ್ಡಿನೇಟರ್ ಡಾಕ್ಟರ್ ಸಿದ್ದಮ್ಮ ಗುಡೇದ್, ಪ್ರಾಂಶುಪಾಲರಾದ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯುವ ಭಾರತ ತರುಣ ಸಂಘದ ವತಿಯಿಂದ ಸತತ 20ನೇ ವರ್ಷದ ಗಣೇಶ ಉತ್ಸವದ ಅಂಗವಾಗಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ ವಿಶೇಷ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಬಾಣೇದ್ ಗಲ್ಲಿ ವಾರ್ಡ್ ನಂಬರ್ 34ರಲ್ಲಿ ಯುವ ಭಾರತ ತರುಣ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಪ್ರತಿಷ್ಠಾಪಿಸಿ ಇಂದು ವಿಸರ್ಜನೆ ಮಾಡಲಾಗುತ್ತಿದೆ. ಸುಮಾರು 20 ವರ್ಷಗಳಿಂದ ಗಣೇಶನನ್ನ ಪ್ರತಿಷ್ಠಾಪಿಸುತ್ತಾ ಬರಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ದಯಾಸಾಗರ್ ಶಾಬಾದಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಯುವ ಭಾರತ ತರುಣ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಂಘದ ವತಿಯಿಂದ ಎಲ್ಲ ಸದಸ್ಯರು ಕೂಡಿ ಈ ಬಾರಿ ನಮ್ಮದು 20ನೇ ವರ್ಷದ ಈ ಸರ್ತಿ ಸಂಘದಿಂದ ಕೂಡಿಸೋದು ಗಣೇಶ. ಸಂಘದ ಸದಸ್ಯರು ಹಾಗೂ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ಈ ಗಣೇಶ ಉತ್ಸವವನ್ನು ಆಚರಿಸುತ್ತೇವೆ. ಇದರಲ್ಲಿ ನಮ್ಮ ವಠಾರದ ಎಲ್ಲರ ಓಣಿಯಲ್ಲಿ ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಬಹಳಷ್ಟು ಸ್ಫೂರ್ತಿಯನ್ನು ನೀಡ್ತಿದ್ದಾರೆ. ನಮ್ಮ ಅಧ್ಯಕ್ಷರಾದ ದಯಾಸಾಗರ್ ಶಾಬಾದಿ ಹಾಗೂ ಕಾರ್ಯದರ್ಶಿಗಳಾದ ಬಸವರಾಜ್ ದ್ಯಾಮ ಅವರು ಹಾಗೂ ಎಲ್ಲ ಸಂಘದ ಸದಸ್ಯರು ಕೂಡಿ ಬಹಳಷ್ಟು ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ವಿವಿಧ ರಂಗೋಲಿ ಆಗಲಿ, ಪೇಂಟಿಂಗ್ ಆಗಲಿ ಮತ್ತು ಡ್ಯಾನ್ಸ್ ಆಗಲಿ, ಇದರಲ್ಲಿ ಬರೀ ಚಿಕ್ಕ ಮಕ್ಕಳ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ರಂಗೋಲಿಯಲ್ಲಿ ಮಹಿಳೆಯರು ಕೂಡ ಬಹಳಷ್ಟು ರೀತಿಯಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯುವ ಭಾರತ ತರುಣ ಸಂಘ ವತಿಯಿಂದ ಈ ವರ್ಷ 20 ವರ್ಷದ ಗಣೇಶ ಉತ್ಸವವನ್ನು ನಾವು ಆಚರಿಸ್ತಿದ್ದೇವೆ. ಒಳ್ಳೆಯ ವಿಜೃಂಭಣೆಯಿಂದ ಎಲ್ಲ ಸದಸ್ಯರು ಇದಕ್ಕೆ ಸಹಕಾರ ಮತ್ತು ಅವರ ಒಂದು ಎಲ್ಲರ ಒಂದು ಪರಿಶ್ರಮ ಇದರಲ್ಲಿ ಕೂಡಿದೆ ಅಂತ ಹೇಳ್ಬೋದು. ಯುವ ತರುಣ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಸಾದ ವಿತರಣೆ ಮಾಡಲಾಯಿತು. ಅಲ್ಲದೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಇವತ್ತಿನ ಕಾರ್ಯಕ್ರಮ ಪ್ರಸಾದ ಅನ್ನದಾಸೋಹವನ್ನು ಬಸವರಾಜ್ ದ್ಯಾಮ ಅವರ ವತಿಯಿಂದ ಪ್ರತಿ ವರ್ಷ ಯಾರಾದರೂ ಒಬ್ಬರು ಸದಸ್ಯರು ಇದನ್ನು ವಹಿಸಿಕೊಳ್ಳುತ್ತಾರೆ. ಅದೇ ರೀತಿ ಈ ವರ್ಷ ಬಸವರಾಜ್ ದ್ಯಾಮ ಅವರ ಕಡೆಯಿಂದ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದೆ. ಸಾಯಂಕಾಲ ಎಲ್ಲ ಪಾರ್ಟಿಸಿಪೇಟ್ ಯಾರು ಮಾಡ್ತಾರೆ ಇಲ್ಲಿವರೆಗೆ ರಂಗೋಲಿಯಲ್ಲಿ, ಪೇಂಟಿಂಗಲ್ಲಿ ಅವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದರ ನಂತರ ನಾವು ಮೆರವಣಿಗೆಯನ್ನು ನೆರವೇರಿಸ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಬಸವರಾಜ್ ದ್ಯಾಮ, ಸದಸ್ಯರುಗಳಾದ ಜಿತೇಂದ್ರ ಕೊತ್ಲಿಕರ್, ಶರಣು ದ್ಯಾಮ, ಸಚಿನ್, ಅವಧೂತ ಜೋಶಿ, ಅಶೋಕ್ ಕೌಲ್ಗಿ, ಮಲ್ಲಿಕಾರ್ಜುನ್ ಬಾಂಡೇತ್, ಸಿದ್ದು ಬಾಂಡೇತ್, ಕಾಶಿನಾಥ್ ಮೇಳ್ಕುಂದಿ, ಬಸವರಾಜ್ ದ್ಯಾಮ ಸೇರಿದಂತೆ ಇತರರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ವಾಟ್ಸಪ್ ಗಣಪ. तुझको फिर से जलवा दिखाना ही होगा, अगले बरस आना है आना ही होगा. ಶ್ರೀ ಗಣೇಶ ಮತ್ತೆ ಬಂದಿದ್ದಾನೆ. ಈ ಬಾರಿಯ ಗಣೇಶ ಉತ್ಸವವನ್ನ ಆಚರಿಸಿ ನಿಮ್ಮ ನೆಚ್ಚಿನ SS ಡಿಜಿಟಲ್ ನ ಸುದ್ದಿ ಸಮಯದೊಂದಿಗೆ. ಕಲಬುರಗಿ ಟಿವಿ ಚಾನೆಲ್ಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ತಂದಿದ್ದೇವೆ ವಿನೂತನ ವಿಶಿಷ್ಟ ಕಾರ್ಯಕ್ರಮ ವಾಟ್ಸಪ್ ಗಣಪ. ವಾಟ್ಸಪ್ ಗಣಪ. ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಡಿಯೋವನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಚಿತ್ರೀಕರಿಸಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 8431373511 ಗೆ ಕಳುಹಿಸಿ. ನೀವು ಕಳಿಸಿದ ವಿಡಿಯೋಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡುತ್ತೇವೆ. ಹಾಗಾದ್ರೆ ಮತ್ತೆ ತಡ, ನೀವು ಹೇಳಿ ನಿಮ್ಮ ಗಣಪನಿಗೆ ವಾಟ್ಸಪ್ ಗಣಪ. ವಾಟ್ಸಪ್ ಗಣಪ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019ರ ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.